ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಚನಾನಂದ ಶ್ರೀಗಳ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಪೋಕ್ಸೋ ಸಂಕಷ್ಟದಿಂದ ಹೇಗೆ ಪಾರಾಗ್ತಾರೆ ವಚನಾನಂದ ಶ್ರೀಗಳು ಅನ್ನೋದು ಪ್ರಶ್ನೆ ಕಾರಣ. ಅತ್ಯಂತ ಗಂಭೀರ ಪ್ರಕರಣ. ಸೊ ಆ ಉರುಳು ಈಗ ವಚನಾನಂದ ಶ್ರೀಗಳ ಕೊರಳಿಗೆ. ಇಷ್ಟು ದಿನಗಳ ಕಾಲ ಮಠದಲ್ಲಿ ಲೆಕ್ಕ ಕೊಡಿ ಅನ್ನುವಂತ ಅಭಿಯಾನ ಶುರುವಾಗಿತ್ತು. ಕಾರಣ ಆಸ್ತಿ ವಿಚಾರ ಜೊತೆಗೆ ಸರ್ಕಾರದಿಂದ ಫಂಡ್ ರಿಲೀಸ್ ಆಗಿತ್ತಲ್ಲ, ಅದರ ದುರ್ಬಳಕೆ ಆಗಿದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಮಂಡಳಿ ವರ್ಸಸ್ ವಚನಾನಂದ ಶ್ರೀಗಳ ಮಧ್ಯೆ ಅತಿ ದೊಡ್ಡ ಫೈಟ್ ಏರ್ಪಟ್ಟಿತ್ತು. ಈಗ ಸ್ವಲ್ಪ ದಿನ ಆಗ್ತಾ ಇದ್ದಂತೆ ಕಂಪ್ಲೀಟ್ ಪ್ರಕರಣ ಬೇರೆಡೆ ಶಿಫ್ಟ್ ಆಗ್ತಾ ಇದೆ. ಅದು ಅಪ್ರಾಪ್ತ ಬಾಲಕನನ್ನ ತಮ್ಮ ಸೇವೆಗೆ ಬಳಕೆ ಮಾಡ್ಕೊಂಡಿದ್ದಾರೆ, ಮಸಾಜ್ಗೆಲ್ಲ ಬಳಕೆ ಮಾಡ್ಕೊಳ್ತಾ ಇದ್ರು, ಅಸಭ್ಯವಾಗಿ ಅವರನ್ನ ವರ್ತನೆ ಮಾಡ್ತಾ ಇದ್ರು ಅವ್ರ ಮುಂದೆ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಸಂತ್ರಸ್ತ ಬಾಲಕನ ತಾಯಿ ದೂರು ದಾಖಲು ಮಾಡಿರೋದ್ರಿಂದ ಪೋಕ್ಸೋ ಪ್ರಕರಣ ದಾಖಲಾಗಿರೋದ್ರಿಂದ ಇವತ್ತು ಯಾವುದೇ ಕ್ಷಣದಲ್ಲಾದ್ರೂ ಅವರ ಬಂಧನ ಆಗುತ್ತಾ ಅನ್ನುವಂತಹ ಪ್ರಶ್ನೆಗೆ, ಬಂಧನ ಯಾವಾಗ ಆಗುತ್ತೆ ಗೊತ್ತಾ? ತಲೆಮರೆಸ್ ಓಡಾಡ್ಕೊಂಡ್ರೆ, ಪೊಲೀಸರ ತನಿಖೆಗೆ ಸಹಕಾರ ಕೊಡದೆ ಹೋದ್ರೆ. ಬಟ್ ಈಗ ಆಲ್ರೆಡಿ ಶ್ರೀಗಳು ಪೊಲೀಸ್ ಠಾಣೆ ಕಡೆಗೆ ಮುಖ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಇದು ವಚನಾನಂದ ಸ್ವಾಮೀಜಿಗೆ ಪೋಕ್ಸೋ ಕಂಟಕ. ವಚನಾನಂದ ಸ್ವಾಮೀಜಿಗೆ ಪೋಕ್ಸೋ ಕಂಟಕ ಎದುರಾಗಿದೆ. ಪೋಕ್ಸೋ ಪ್ರಕರಣ ಅತ್ಯಂತ ಗಂಭೀರ ಪ್ರಕರಣ. ಈಗ ವಿಚಾರಣೆಗಾಗಿ ಠಾಣೆಗೆ ತೆರಳಿದ್ದಾರಂತೆ ವಚನಾನಂದ ಶ್ರೀ. ಬೆಳಿಗ್ಗೆಯೇ ಪೂಜೆ ಮುಗಿಸಿಕೊಂಡು ಠಾಣೆಗೆ ನೇರವಾಗಿ ಸ್ವಾಮೀಜಿ ತೆರಳಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಶ್ರೀಗಳ ವಿಚಾರಣೆ ಆಗಲಿದೆ. ವಿಚಾರಣೆಗೆ ಬರಬೇಕು ಅಂತ ನೋಟಿಸ್ ಕೊಟ್ಟಿದ್ರು ಪೊಲೀಸರು. ಈಗ ನೋಟಿಸ್ ಅನ್ನ ಸ್ವೀಕರಿಸಿದ ಬಳಿಕ ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ಹಿನ್ನೆಲೆ ವಿಚಾರಣೆಗೆ ಹಾಜರಾಗಿದ್ದಾರಂತೆ ವಚನಾನಂದ ಶ್ರೀಗಳು. ವಿಚಾರಣೆ ಬಳಿಕ ವಚನಾನಂದ ಶ್ರೀಗಳಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸುವ ಸಾಧ್ಯತೆ ಇದೆ. ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆ ಕೂಡ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ವಚನಾನಂದ ಶ್ರೀಗಳು ಎಂದಿನಂತೆ ಪೂಜಾ ಕೈಕರ್ಯಗಳನ್ನ ಮುಗಿಸ್ಕೊಂಡು ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ. ಪಂಚಮಸಾಲಿ ಪೀಠ ಹರಿಹರದಲ್ಲಿರೋದು. ಅಲ್ಲಿ ಎಂದಿನಂತೆ ಪೂಜಾ ಕೈಕರ್ಯಗಳನ್ನ ಮುಗಿಸ್ಕೊಂಡು ಅಲ್ಲಿಂದ ತೆರಳುತ್ತಾ ಇರೋದು ವಚನಾನಂದ ಶ್ರೀಗಳು. ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟಿದ್ರು ಪೊಲೀಸರು. ನೋಟಿಸ್ ಅನ್ನ ಪಡೆದುಕೊಂಡ ಬಳಿಕ ವಿಚಾರಣೆಗೆ ಹಾಜರಾಗಲೇಬೇಕು, ತನಿಖೆಗೆ ಸಹಕಾರ ಕೊಡಲೇಬೇಕು. ತಲೆಮರೆಸ್ ಓಡಾಡ್ಕೊಂಡ್ರೆ ನೋಟಿಸ್ ಅನ್ನ ಪಡೆದುಕೊಂಡು ವಿಚಾರಣೆಗೆ ಬರದೇ ಹೋಗಿದ್ರೆ ಎಲ್ಲಿರ್ತಾರೋ ಅಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾ ಇದ್ರು. ಬಟ್ ಹಂಗಾಗಬಾರ್ದು ಅನ್ನೋ ಕಾರಣಕ್ಕೇನೆ ತನಿಖೆಗೆ ಸಹಕಾರ ಕೊಡ್ತೀನಿ ಅಂತ ಮುಂದೆ ಬಂದಿದ್ದಾರೆ ವಚನಾನಂದ ಶ್ರೀಗಳು. ಪೋಕ್ಸೋ ಪ್ರಕರಣ ನಾನು ಬೆಳಿಗ್ಗೆಯಿಂದ ಕೂಡ ಹೇಳ್ತಾ ಇದ್ದೀನಿ, ಬರೀ ಇಲ್ಲಿ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ್ರೆ ಮಾತ್ರ ಪೋಕ್ಸೋ ಪ್ರಕರಣ ಅಂತ ಬರಲ್ಲ. ಅಪ್ರಾಪ್ತ ವಯಸ್ಸಿನ ಒಳಗಡೆ ಇರುವಂತಹ ಬಾಲಕರು ಅಥವಾ ಬಾಲಕಿ ಯಾರೇ ಆಗಿದ್ರು ಕೂಡ ಅಸಭ್ಯವಾಗಿ ಅವ್ರನ್ನ ಮುಟ್ಟೋ ಹಾಕಿಲ್ಲ. ದೈಹಿಕವಾಗಿ ಅವರ ಮೈ ಮೇಲೆ ಇರುವಂತಹ ಅಂಗಾಂಗಗಳನ್ನ ಬ್ಯಾಡ್ ಆಗಿ ಟಚ್ ಮಾಡಿದ್ರು ಕೂಡ ಪೋಕ್ಸೋ ಅಂಡರ್ಗೆ ಬರುತ್ತೆ. ಹಂಗೇನೆ ಬಾಲಕನನ್ನ ಅಸಭ್ಯವಾಗಿ ನಡೆಸ್ಕೊಂಡಿದ್ದಾರೆ ಸ್ವಾಮೀಜಿಗಳು ಅಂತ ತಾಯಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರಮುಖವಾಗಿ ತಮ್ಮ ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವ್ರನ್ನ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಬಾಲಕನ ತಾಯಿ. ಹಂಗಾಗಿ ಈಗ ಬಾಲಕನ ತಾಯಿ ಕೊಟ್ಟಿರುವ ದೂರಿನ ಅನ್ವಯ ಪೋಕ್ಸೋ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಒಂದು ಕಡೆ ಅವರ ವಿಚಾರಣೆ ಮಾಡ್ತಾರೆ. ಅದಾದ ಬಳಿಕ ಮೆಡಿಕಲ್ ಟೆಸ್ಟ್ ಅನ್ನ ಕೂಡ ನಡೆಸೋ ಸಾಧ್ಯತೆ ಇದೆ ಇವತ್ತೇ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ನಮ್ಮ ಪ್ರತಿನಿಧಿ ಮಾಹಿತಿ ಕೊಡ್ತಾ ಇದ್ರು ಬೆಳಗ್ಗೆಯಿಂದ ಕೂಡ. ಪ್ರಮುಖವಾಗಿ ಒಬ್ಬ ಬಾಲಕ ಯಾವಾಗಲೂ ಕೂಡ ಶ್ರೀಗಳ ಜೊತೆಗೆ ಸ್ವಾಮೀಜಿಗಳ ಜೊತೆನೇ ಇರ್ತಾ ಇದ್ನಂತೆ. ಭಕ್ತ ಕೂಡ ಹೌದು, ಮಠದಲ್ಲೇ ಆ ಬಾಲಕ ಓಡಾಡ್ಕೊಂಡು ಇರ್ತಾ ಇದ್ದ. ಆತನ ಮೇಲೆ ಈ ರೀತಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಸ್ವಾಮೀಜಿಗಳು ಅನ್ನುವಂಥ ಆರೋಪವನ್ನ ತಾಯಿ ಮಾಡ್ತಿದ್ದಾರೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ತನಿಖೆಯನ್ನ ಫೇಸ್ ಮಾಡ್ತಿದ್ದಾರೆ, ವಿಚಾರಣೆಯನ್ನ ಫೇಸ್ ಮಾಡ್ತಿದ್ದಾರೆ ಸ್ವಾಮೀಜಿಗಳು. ನೋಡಿ, ಮಕ್ಕಳ ಮೇಲೆ ಸ್ವಾಮೀಜಿ ಲೈಂಗಿಕ ದೌರ್ಜನ್ಯ ಎಸಗುತ್ತಿದ್ರು ಅನ್ನುವಂಥದ್ದು ಕೂಡ FIR ನಲ್ಲಿ ಉಲ್ಲೇಖ ಆಗಿದೆ. ಪ್ರತಿರೋಧ ತೋರಿದ ಮಕ್ಕಳ ಮೇಲೆ ಹಲ್ಲೆ ಮಾಡ್ತಾ ಇದ್ರಂತೆ ಸ್ವಾಮೀಜಿಗಳು, ಈ ರೀತಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾರಿಗಾದ್ರೂ ವಿಷಯ ಹೇಳಿದ್ರೆ ಜೀವ ತೆಗೆಯುವ ಬೆದರಿಕೆ ಬೇರೆ ಹಾಕಿದ್ದಾರಂತೆ.
ಜೊತೆಗೆ ಪ್ರತಿರೋಧ ತೋರಿರುವ ಮಕ್ಕಳಿಗೆ ಊಟನೇ ಕೊಡ್ತಿರ್ಲಿಲ್ವಂತೆ, ಊಟನೇ ಹಾಕಬೇಡಿ ಅಂತ ಹೇಳ್ತಿದ್ರಂತೆ ಸಿಬ್ಬಂದಿಗೆ. ಇದೆಲ್ಲವೂ ಕೂಡ ನೊಂದ ಬಾಲಕ ಮಠದ ಹಾಸ್ಟೆಲ್ನಲ್ಲಿ ಓದ್ಕೊಂಡಿದ್ರು. ಅವರ ತಾಯಿ ಈಗ ದೂರಿನಲ್ಲಿ ಇಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಅಟ್ ಪ್ರೆಸೆಂಟ್ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಒಂದು, ಈಗ ತಾಯಿ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳಿಗೆ ಸಂಬಂಧಪಟ್ಟಂತೆ ಪೋಕ್ಸೋ ಪ್ರಕರಣ ಅಂತ ಹೇಳ್ತಾ ಇದೀವಿ. ಒಂದು ಅನುಮಾನ ಇದೆಯಾ ಮಲ್ಲಿಕಾರ್ಜುನ್, ಸಡನ್ ಆಗಿ ಮಠದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೆಕ್ಕ ಕೊಡಿ ಅಭಿಯಾನ ದಿಢೀರ್ ಅಂತ ಬೇರೆ ಕಡೆಗೆ ಶಿಫ್ಟ್ ಆಗುತ್ತೆ ಅಂದ್ರೆ ಯಾರ್ದಾದ್ರೂ ಕೈವಾಡ ಇರಬಹುದಾ, ಬೇರೆ ರೀತಿಯ ಉದ್ದೇಶ ಇರಬಹುದಾ? ಈ ಆಯಾಮದಲ್ಲೂ ಕೂಡ ತನಿಖೆ ಆಗಬೇಕಲ್ಲ. ಖಂಡಿತ ಶ್ರುತಿ, ನೀವು ಹೇಳ್ತಕ್ಕಂಥದ್ದು 100% ಕೂಡ ಸತ್ಯ ವಿಚಾರ ಅಂತ ಹೇಳ್ಬೋದು. ಯಾಕಂತಂದ್ರೆ ಇದಕ್ಕಿಂತ ಮುಂಚಿತವಾಗಿ ಈ ತರದ ದೂರುಗಳು ಮತ್ತೆ ಪ್ರತಿ ದೂರುಗಳು ಕೂಡ ದಾಖಲಾಗಿರಲ್ಲ. ಅಂದ್ರೆ ಯಾವಾಗ ಲೆಕ್ಕ ಕೊಡಿ ಅಭಿಯಾನ ಪ್ರಾರಂಭ ಆಗುತ್ತೆ, ಮಠದಿಂದ ಸ್ವಾಮೀಜಿಗಳನ್ನ ಕಿತ್ತಾಕ್ಬೇಕು, ಮತ್ತೆ ಎರಡು ಮಠದಲ್ಲಿ ಕೆಲಸ ಮಾಡ್ತಿದ್ದಾರೆ ಸ್ವಾಮೀಜಿಗಳು ಅನ್ನೋಂಥ ಪ್ರಶ್ನೆ ಯಾವಾಗ ಇರುತ್ತೆ, ಮತ್ತೆ ಮಠದ ಕಾರ್ಯದರ್ಶಿಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡ್ತಾ ಹೋದಾಗ ನಂತರದ ದಿನಗಳಲ್ಲಿ ಈ ತರದ ಒಂದು ದೂರುಗಳು ಏನು ದಾಖಲಾಗ್ತಾ ಹೋಗ್ತಕ್ಕಂಥದ್ದು. ಅಂದ್ರೆ ಮಠದಲ್ಲಿ ಕೆಲಸ ಮಾಡ್ತಕ್ಕಂಥ ಮತ್ತೆ ಮಠದಲ್ಲೇ ಏನು ವಿದ್ಯಾಭ್ಯಾಸ ಮಾಡ್ಕೊಂಡು ಏನು ಇಲ್ಲೇ ಕೆಲಸ ಮಾಡ್ತಕ್ಕಂಥ ಬಾಲಕ ಏನಿದ್ರೆ, ಈ ಬಾಲಕನ ತಾಯಿ ಈ ತರದ ಒಂದು ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಗದಗದ ಲಕ್ಷ್ಮೀಶ್ವರದಲ್ಲಿ ದೂರನ್ನ ದಾಖಲೆ ಮಾಡಿರ್ತಕ್ಕಂಥ, ಅದನ್ನು ಪ್ರಮುಖವಾಗಿ ಪೋಕ್ಸೋ ಕೇಸನ್ನ ಕೂಡ ದಾಖಲೆ ಮಾಡಲಾಗಿದ್ದು, ಈ ಒಂದು FIR ನಲ್ಲಿ ಅಂದ್ರೆ 0 FIR ನಲ್ಲಿ ಏನು ದಾಖಲಾಗಿರ್ತಕ್ಕಂತಹ ದೂರು ಏನಂತಂದ್ರೆ, ಏನು ಸ್ವಾಮೀಜಿಯವರು ಏನಿದ್ರೆ, ವಚನಾನಂದ ಸ್ವಾಮೀಜಿಯವರು ಏನಿದ್ರೆ ತಮ್ಮ ಸ್ವ ಹಿತಾಸಕ್ತಿಗೋಸ್ಕರ ಮಗನನ್ನ ಬಳಸ್ಕೊಳ್ತಾ ಇದ್ರು. ಅಂದ್ರೆ ಅವರ ಏನು ಬಾಲಕ ಏನಿದ್ರೆ ಬಾಲಕನ ಒಂದು ಗುಪ್ತಾಂಗವನ್ನ ಮುಟ್ಟುವಂಥದ್ದು, ಮತ್ತೆ ಸ್ನಾನ ಮಾಡುವಾಗ ಇವರು ಕೂಡ ಅನುಚಿತವಾಗಿ ವರ್ತನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಇದನ್ನ ಸುಮಾರು 2 ವರ್ಷದಿಂದ ಕೂಡ ಸಹಿಸಿಕೊಂಡು ಬರ್ತಾ ಇದ್ದ ಬಾಲಕ. ಈ ಸಂಬಂಧಪಟ್ಟಂತೆ ನಮ್ಮ ಬಳಿ ಕೂಡ ಹೇಳಿದ್ರು, ಅದನ್ನ ಅಷ್ಟಾಗಿ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಬದಲಾಗಿ ಇತ್ತೀಚಿನ ದಿನಗಳಲ್ಲಿ ಅವರ ಒಂದು ವರ್ತನೆ ಹೆಚ್ಚಾದ ನಂತರದಲ್ಲಿ ನಾವಿನ್ನೊಂದು ಏನು ಅವರಿಗೆ ಪ್ರತಿರೋಧ ಒಡ್ಲಿಕ್ಕೆ ಸಾಧ್ಯವಾಗುದಿಲ್ಲ. ಯಾಕಂತಂದ್ರೆ ಒಬ್ಬ ಮಠಾಧೀಶರು ಮತ್ತೆ ಸ್ವಾಮೀಜಿಗಳು ಮತ್ತು ಪ್ರಭಾವಿ ಸ್ವಾಮಿಗಳು ಅನ್ನೋ ಕಾರಣಕ್ಕೋಸ್ಕರ ನಮಗೆ ಯಾವುದೇ ರೀತಿಯಾದಂತಹ ಒಂದು ಪ್ರತಿರೋಧ ಹೊಡ್ಲಿಕ್ಕೆ ಸಾಧ್ಯವಾಗದ ಹಿನ್ನೆಲೆಯಲ್ಲಿ ನಾವು ಲಕ್ಷ್ಮೀಶ್ವರದಲ್ಲಿ ಬಂದ್ಬಿಟ್ಟು ಒಂದು ದೂರನ್ನ ಕೊಟ್ಟಿದ್ದೀವಿ ಅನ್ನುವಂತ ಒಂದು ವಿಚಾರ ಏನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಅಂದ್ರೆ ಈ ವಿಚಾರಗಳು ಏನಿದಾವೆ ಅಥವಾ ಈ ಪ್ರಕರಣ ಏನಿದೆ, ಮುಂಚಿತವಾಗಿ ಅಂದ್ರೆ ಏನು ಲೆಕ್ಕ ಕೊಡಿ ಅಭಿಯಾನ ಅಥವಾ ಸ್ವಾಮೀಜಿಯವರನ್ನ ಉಚ್ಚಾಟನೆ ಮಾಡಬೇಕು ಅನ್ನುವಂತ ಪ್ರಶ್ನೆ ಬಂದಾಗ ಅಲ್ಲಿ ಅದಕ್ಕಿಂತ ಮುಂಚಿತವಾಗಿ ಯಾವುದೇ ರೀತಿಯಾದಂತಹ ಈ ತರ ದೂರು ಅಥವಾ ಈ ತರ ಒಂದು ಪ್ರಕರಣಗಳು ಅಥವಾ ಪೋಕ್ಸೋ ಕೇಸ್ಗಳು ದಾಖಲಾಗಿರಲಿಲ್ಲ. ಅದ್ರ ನಂತರದಲ್ಲಿ ಅಂದ್ರೆ ಯಾವಾಗ ಸ್ವಾಮೀಜಿಯವರು ಅಲ್ಲಿರ್ತಕ್ಕಂತಹ ಪ್ರಧಾನ ಧರ್ಮದರ್ಶಿ BC ಉಮಾಪತಿ ಸೇರಿದಂತೆ ಹಲವರಿಗೆ ಲೆಕ್ಕ ಕೊಡಿ, ಅಂದ್ರೆ 2008ರಿಂದ 2026ರವರೆಗೆ ಲೆಕ್ಕ ಕೊಡಬೇಕು, ಮಠದಲ್ಲಿ ಏನೇನೆಲ್ಲ ಖರ್ಚು ವೆಚ್ಚ ಆಗಿದೆ ಮತ್ತೆ ಇಷ್ಟೆಲ್ಲ ಹಣ ಬಂದಿದೆ ಅನ್ನೋ ಸಂಬಂಧಪಟ್ಟಂತೆ ಲೆಕ್ಕ ಕೊಡಿ ಅನ್ನೋಂಥ ವಿಚಾರ ಬಂದ ನಂತರದಲ್ಲಿ ಈ ತರ ಒಂದು ಕೇಸು ದಾಖಲಾಗಿರ್ತಕ್ಕಂಥದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಸ್ವಾಮೀಜಿಯವರಿಗೆ ಏನು ಪೋಕ್ಸೋ ಕೇಸನ್ನು ಎದುರಿಸ್ತಕ್ಕಂಥದ್ದು ಏನು ಬೆಳಗಿದ್ದನ್ನು ಕೂಡ ಅಲ್ಲಿರ್ತಕ್ಕಂತಹ ಮಹಾಂತ ಸ್ವಾಮೀಜಿಗಳು ಅಂದ್ರೆ ಪಂಚಮಸಾಲಿ ಪೀಠದಲ್ಲಿರ್ತಕ್ಕಂಥ ಹಿರಿಯ ಸ್ವಾಮೀಜಿ ಅವರ ಒಂದು ಏನು ಪುತ್ಥಳಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ಈಗ ಗ್ರಾಮಾಂತರ ಠಾಣೆಗೆ ಬಂದು ಏನು ವಿಚಾರಣೆಗೆ ಮುಂದಾಗಿರ್ತಕ್ಕಂಥದ್ದು. ಇದಾದ ನಂತರದಲ್ಲಿ ಕೂಡ ಒಂದು ಪೋಕ್ಸೋ ಕೇಸ್ ಅಡಿಯಲ್ಲಿ ಒಂದು ವೈದ್ಯಕೀಯ ಯಾವ ಕ್ಷಣಕ್ಕಾದ್ರೂ ಬಂಧನ ಅಂತಿದೀವಿ ಅಷ್ಟು ಈಸಿನಾ? ಯಾಕಂದ್ರೆ ಕೆಲವೊಂದು ಬಾರಿ ಪೋಕ್ಸೋ ಪ್ರಕರಣ ಅನ್ನೋದು ಬೇರೆ ಬೇರೆ ಕೇಸ್ಗಳಲ್ಲಿ ಇದೆ ಅಂತ ಅಲ್ಲ, ಬೇರೆ ಬೇರೆ ಕೇಸಲ್ಲಿ ದುರುಪಯೋಗ ಪಡಿಸ್ಕೊಂಡವರು ಕೆಲವರು ಇದ್ದಾರೆ. ಹಂಗಾಗಿ ಅಟ್ಲೀಸ್ಟ್ ಯಾವ್ದಾದ್ರು ಸಾಕ್ಷ್ಯಗಳು ಸಿಗಬೇಕಲ್ಲ, ಹಿಂಗಾಗಿದೆ ಅನ್ನೋದಕ್ಕೆ ಸಾಕ್ಷ್ಯಗಳು ಸಿಕ್ಕರೆ ಬಂಧನ, ತದನಂತರದಲ್ಲಿ ಈ ಪ್ರೋಸೆಸ್ ಅನ್ನ ನಾವು ಗಮನಿಸಬಹುದು. ಬಟ್ ಯಾವುದು ಸಾಕ್ಷ್ಯಗಳಿಲ್ಲದೆ ಆ ಪ್ರೋಸೆಸ್ ಕಂಪ್ಲೀಟ್ ಆಗದೆ ಅವರು ಬಂಧನ ಅಷ್ಟು ಈಸಿನಾ ಈ ಪ್ರಕರಣದಲ್ಲಿ? ಶ್ರುತಿ ಏನಂತಂದ್ರೆ ಈ ಸಂಬಂಧಪಟ್ಟಂತೆ ಸ್ವಾಮೀಜಿಯವರು ಬಂಧನ ಆಗಿಲ್ಲ, ಬದಲಾಗಿ ವಿಚಾರಣೆಗೆ ಹೋಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಇದು ಕ್ಲಿಯರ್ ಆಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಸ್ವಾಮೀಜಿಯವರು ಪೋಕ್ಸೋ ಕೇಸಲ್ಲಿ ಸ್ವಾಮಿ ಆಗಿಲ್ಲ ಅಥವಾ ಬೇರೆ ಯಾವುದೇ ವ್ಯಕ್ತಿ ಆಗಲಿ ಪೋಕ್ಸೋ ಕೇಸ್ ಆದ ತಕ್ಷಣಕ್ಕೆ ಅವರು ಬಂಧಿಸುವಂತ ಒಂದು ಪ್ರಕ್ರಿಯೆ ಆಗುತ್ತೆ. ಇಲ್ಲಿ ಬಂಧಿಸುವಂತ ಪ್ರಕ್ರಿಯೆ ಆಗಿಲ್ಲ, ಬದಲಾಗಿ ಇವರಿಗೆ ಒಂದು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಲಕ್ಷ್ಮೀಶ್ವರದಲ್ಲಿ ಕೇಸು ದಾಖಲಾಗುತ್ತೆ, ದಾಖಲಾದ ನಂತರದಲ್ಲಿ ಅಲ್ಲಿದ್ದ ಕೇಸ್ ಕೂಡ ವರ್ಗಾವಣೆ ಆಗುತ್ತೆ. ಅಂದ್ರೆ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ವರ್ಗಾವಣೆ ಆಗುತ್ತೆ. ಇಲ್ಲಿದ್ದ ಏನು ಪೊಲೀಸರು ಏನಿದ್ದಾರೆ ಅವರಿಗೆ ಒಂದು ನೋಟಿಸ್ ಅನ್ನ ಕೊಡುವಂತದ್ದು. ಅಂದ್ರೆ ಈ ತರದ ಒಂದು ಪ್ರಕರಣದ ಮೇಲೆ ದಾಖಲಾಗಿರ್ತಕ್ಕಂಥದ್ದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ವಿಚಾರಣೆಗೆ ಆಗಮಿಸಿ ಅನ್ನುವಂತ ಒಂದು ನೋಟಿಸ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇವರು ಏನು ಗ್ರಾಮಾಂತರ ಠಾಣೆಗೆ ಬಂದಿರತಕ್ಕಂಥದ್ದು. ಯಾಕಂದ್ರೆ ಈ ಸಂಬಂಧಪಟ್ಟಂತೆ ಏನು ವಿಚಾರಣೆಯ ನಂತರದಲ್ಲಿ ಏನು ಸಾಕ್ಷ್ಯಾಧಾರಗಳನ್ನು ಕೂಡ ಹುಡುಕುವಂತ ಒಂದು ಕೆಲಸವನ್ನ ಮಾಡ್ತಾರೆ ಪೊಲೀಸರು. ಅದಾದ ನಂತರದಲ್ಲಿ ಏನು ವೈದ್ಯಕೀಯ ಪರೀಕ್ಷೆ ಮಾಡುವಂತದ್ದು, ಅಂದ್ರೆ ಏನು ವಿಚಾರಣೆ ಮಾಡಿದ ನಂತರದ ವೈದ್ಯಕೀಯ ಪರೀಕ್ಷೆಯನ್ನು ಮಾಡ್ತಾರೆ. ಅದಾದ ನಂತರದಲ್ಲಿ ಸಾಕ್ಷ್ಯಾಧಾರಗಳನ್ನು ಕೂಡ, ಅಂದ್ರೆ ಏನು ಬಾಲಕ ಏನೆಲ್ಲ ಆರೋಪವನ್ನು ಮಾಡಿದ್ದ ಅದು ಆರೋಪ ಸಾಬೀತುಪಡಿಸಲಿಕ್ಕೆ ಬಾಲಕ ಮತ್ತೆ ಬಾಲಕನ ತಾಯಿಯನ್ನು ಕೂಡ ವಿಚಾರಣೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆದ್ರೆ ಸದ್ಯದ ಮಟ್ಟಿಗೆ ಏನು ಸ್ವಾಮೀಜಿಯವರನ್ನ ಏನು ಇವರ ಮೇಲೆ ಆರೋಪ ಬಂದಿದೆ, ಆ ಒಂದು ಹಿನ್ನೆಲೆಯಲ್ಲಿ ಇವರಿಗೆ ಒಂದು ವಿಚಾರಣೆ ಮಾಡಿ ಮತ್ತು ವೈದ್ಯಕೀಯ ಪರೀಕ್ಷೆ ಮಾಡುವಂತ ಒಂದು ಪ್ರಕ್ರಿಯೆ ಈ ಸದ್ಯಕ್ಕೆ ನಡೀತಿರ್ತಕ್ಕಂಥದ್ದು. ಓಕೆ ಮಲ್ಲಿಕಾರ್ಜುನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.